ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅಂತೂ ಇಂತೂ 2023 ಮುಗಿದಾಯಿತು. 2024 ಚಲೋ ಆಯಿತು. ಇಯರ್ ಅಂಕಿ ಚೇಂಜ್ ಆಗತೈತಿ, ಬಟ್ ನಾವು ಕೂಡ ಚೇಂಜ್ ಆಗಬೇಕಾಗುತ್ತೆ. 2023ರಾಗ ಏನೇನೋ ಜಸ್ಟ್ ಮಿಸ್ ಆಗಿದವರು 2024ಕ್ಕೆ ಆಚರಣೆ ಮಾಡಿರಿ. 2023 ಅಂಕಿ ಭಾಳಷ್ಟು ರಿಕ್ರೂಟ್ಮೆಂಟ್ ಕೂಡ ಅನೌನ್ಸ್ ಆದವು, ರಿಕ್ರೂಟ್ಮೆಂಟ್ ಕೂಡ ನಡೆಸಿದ್ರು. ಎಲ್ಲದರಲ್ಲಿ ಹೈಯೆಸ್ಟ್ ಪೋಸ್ಟ್ಗಳನ್ನು 2023ರಾಗ ಕರೆದ್ರೆ. ಈ ಸರಿ 2024ರಾಗೂ ಕೂಡ ಅದೇ ಥರ ಆಗಲಿ ಅಂತ ಹೇಳಿಕ್ಷಂದ ಎಲ್ಲ ದೇವರಲ್ಲಿ ಕೇಳಿಕೊಳ್ಳೋಣ. 2023ರಾಗ ಯಾವೆಲ್ಲ ರಿಕ್ರೂಟ್ಮೆಂಟನ್ನುಗಳನ್ನು ಕರೆದ್ರಲ್ಲ, ಅದೇ ಥರನಾಗಿ 2024ರಲ್ಲಿ ಕೂಡ ಕರೀಲಿ ಅಂತ ಹೇಳಿಕ್ಷಂದ ಈಗ ಈ ನ್ಯೂಸ್ ಎಷ್ಟು ಜನ ಎಕ್ಸಾಮ್ ಬರೆದಿದ್ರು. ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲ್ ಮತ್ತು ಫಿಮೇಲ್ ಅವರಿಗೆ ಹುದ್ದೆಗಳನ್ನು ಕರೆದಿದ್ರ. ಈ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕಿದ್ರಿ, ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಕೂಡ ಬರೆದಿದ್ರಿ, ಎಷ್ಟೋ ಜನ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತೇಳಿ ಚಂದು ಕೂಡ ಬಿಟ್ಟಿದ್ರಿ. ಈಗ ಇದ್ರದ್ದು ಕಟ್ಟಪ್ ಬಿಟ್ಟಿದ್ದಾರ, ನಿಮ್ದು ರಿಸಲ್ಟ್ ಕೂಡ ಬಿಟ್ಟಿದ್ದಾರ. ರಿಸಲ್ಟ್ನಲ್ಲಿ ನಿಮ್ಮ ನಂಬರ್ ಕೂಡ ಇದೆ, ಅದೆಲ್ಲ ನಿಮ್ಮ ನೇಮ್ ಕೂಡ ಇದೆ, ಎಲ್ಲ ಕರೆಕ್ಟಾಗಿ ನೀವು ಚೆಕ್ಕನ್ನು ಮಾಡ್ಕೋಬೋದು. ಇದು ಕಟ್ಟಪ್ಪ ಎಷ್ಟೆಷ್ಟು ನಿಂತಿದೆ ಅಂತ ಹೇಳಿಸಿಂದ ನಿಮ್ಗೆ ಕ್ಲಿಯರಾಗಿ ನಾನು ತಿಳಿಸ್ಕೊಡ್ತೀನಿ. ಯಾವ ಕಾಸ್ಟಿಗೆ ಎಷ್ಟೆಷ್ಟು ನಿಂತಿದೆ ಮತ್ತು ನೀವು ಕೀ ಆನ್ಸರ್ನ ಚೆಕ್ ಮಾಡ್ಕೊಂಡಿದ್ದೀರೋ ಇಲ್ಲೋ ಅದೆಲ್ಲ ಡೌಟನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮ್ಗೆ ಕ್ಲಿಯರ್ ಅರ್ಥ ಮಾಡಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಡ್ರಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಿಲ್ಲ ನೋಡುವಂಥವ್ರು ಒಂದು ಲೈಕ್ ಕೊಡ್ರಿ, ನೋಡ್ಕೊಳ್ರಿ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, 2023ರಲ್ಲಿ ರಿಕ್ರೂಟ್ಮೆಂಟನ್ನು ಕರೆದಿರ್ತೀನಿ. ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದ್ರಿ. ನವಂಬರ್ 15ರಿಂದ ಏನೋ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತೆ. ನವಂಬರ್ ಕೊನೆಯ ಎಕ್ಸಾಮ್ ಡೇಟ್ ಕೂಡ ಮುಗಿತಿ. ಎಕ್ಸಾಮನ್ನು ಆಲ್ಮೋಸ್ಟ್ ಎಲ್ಲ ಶಿಫ್ಟ್ ವೈಸ್ ಆನ್ಲೈನ್ ಮುಖಾಂತರ ಎಕ್ಸಾಮ್ ಇತ್ತು. SSC ಅವರ ನಡೆಸಿ ಕೊಟ್ಟಿದ್ದಾರೆ. SSC ಮುಖಾಂತರನ ನೋಡ್ಕೊಡ್ರಿ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಕಟ್ಟಪ್ಪ ಬೇರೆ ಬೇರೆ ನಿಂತಿದೆ. ನೀವೇನಾದರೂ ಕೀ ಆನ್ಸರನ್ನು ನೋಡಿಲ್ಲ ಅಂದರೆ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಿಮ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಎಕ್ಸಾಮನ್ನು ಬರೆದಿದ್ರಿ, ಗೊತ್ತಿರಲ್ಲ ನಿಮ್ಗೆ ಯಾವ ಎಕ್ಸಾಮ್ ಬರೆದಿದ್ವಿ. ಯಾಕಂದ್ರೆ ಅಷ್ಟೇ ರಿಕ್ರೂಟ್ಮೆಂಟ್ ಹೋಗಿದ್ದು ಅಷ್ಟೇ. ಯಾಕಂದರೆ ಡೆಲ್ಲಿ ಪೊಲೀಸ್ ಅಷ್ಟೇ ಟ್ರೈ ಮಾಡೋರಿಗೆ ಗೊತ್ತಿರ್ತದೆ, ನಾನು ಇದನ್ನು ಬರ್ದೀನಿ, ಇದನ್ನು ಕೀ ಆನ್ಸರ್ ಚೆಕ್ ಮಾಡ್ಕೊಂಡಿನಿ, ಇದ್ರದ್ದು ನಾನು ಫೈನಲ್ ಕಟ್ಟಪ್ ಬಗ್ಗೆನೂ ವೇಟ್ ಮಾಡಕತ್ತಿದ್ದೆ ಅಂತ ಹೇಳಿದ್ರೆ ಭಾಳಷ್ಟು ಜನ ಕಮೆಂಟ್ ಕೂಡ ಆಗ್ತಾಯಿದ್ರಿ, ಡೆಲ್ಲಿ ಪೊಲೀಸದ್ದು ಯಾವಾಗ ರಿಸಲ್ಟ್ ಬಿಡ್ತಾರ ಅಂತ ಹೇಳಿದ್ರೆ. ಈಗ ನಿಮ್ಗೆ ಬಿಟ್ಟಿದಾರ, ಅದನ್ನು ಕಟ್ಟಪ್ ಯಾವ ಥರ ನಿಮ್ಗೆ ಲಿಸ್ಟ್ ಏನೇನು ಬೇಕಾಗುತ್ತೆ, ಅದು ಎಲ್ಲಿ ಯಾವ ಥರ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಕೊಡ್ರಿ, ಪುರುಷರಿಗೆ EWS ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳಿದ್ರೆ ಆ ಕಾಸ್ಟ್ನವ್ರು ಹಾಕಿದವರಿಗೆ 60.24 ಯಾರ್ದಾಗೈತೆ ನೋಡ್ರಿ. ಕಟ್ಟಪ್ಪ 60.24, 100ಕ್ಕೆ 60.24 ಯಾರ್ದಾಗೈತಿ, ಅವ್ರದ ಕಟ್ಟಪ್ಪಿಗೆ ಲಿಸ್ಟ್ ಕುಂತಿರ್ತೈತಿ. ನೆಕ್ಸ್ಟ್ ಅದೇ ಥರನಾಗಿ SCದವ್ರು ನೋಡ್ಕೊಡ್ರಿ, ಶೆಡ್ಯೂಲ್ ಕಾಸ್ಟ್ 57.96 ಯಾರ್ದಾಗೈತಿ, 57.96 ಯಾರ್ದಾಗೈತಿ. ಅವ್ರು ಕೀ ಆನ್ಸರ್ ಯಾರು ಚೆಕ್ ಮಾಡ್ಕೊಂಡಿದ್ರಿ ಅವ್ರದ ಲಿಸ್ಟ್ನಾಗ ಹೆಸರು ಇರ್ತೈತಿ. ನೆಕ್ಸ್ಟ್ ಅದೇ ಥರನಾಗಿ ST ಶೆಡ್ಯೂಲ್ ಟ್ರಿಬ್ಯೂಟರ್ ಅಂತ ಹೇಳಿಂದ ಇದಕ್ಕೆ 58.003 58.03 ಯಾರ್ದು ನೀವು ಕೀ ಆನ್ಸರ್ನ ಚೆಕ್ ಮಾಡ್ಕೊಂಡಾಗ ಇತ್ತು ನೋಡ್ರಿ, ಅಷ್ಟು ನಿಮ್ದು ಆಗಿತ್ತು ಲೆಸ್ಗಿಸ್ತಾರದ ಅವ್ರದ್ದು ಲಿಸ್ಟ್ನಾಗೆ ಹೆಸರು ಇರ್ತೈತಿ. ಅದೇ ಥರನಾಗಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿಂದ OBCದವರಿಗೆ 66.81 ಯಾರ್ದಾಗೈತಿ ನೋಡ್ರಿ, 66.81 ಯಾರ್ದಾಗೈತಿ, ಅವ್ರದ ಲಿಸ್ಟ್ನಾಗ ಇರ್ತೈತಿ. URದವ್ರು ನೋಡ್ಕೊಡ್ರಿ 65.03. ಇಲ್ಲಿ ನೋಡ್ಕೊಡ್ರಿ, ಇದಕ್ಕೆ ಎಷ್ಟು ಕಾಂಪಿಟೇಷನ್ ಐತಿ. OBCದವ್ರು ಹೈಯೆಸ್ಟ್ ಅದಾರ, URಕಿನ್ನ ಜನರಲ್ಕಿನ್ನ OBCದವ್ರು ಹೈಯೆಸ್ಟ್ ಅದಾರ. ಅಷ್ಟು ಕಟ್ಟಪ್ ಕೂಡ ನಿಂದ ಆಗ್ತೈತಿ, ಜನರಲ್ ಕಡಿಮೆ ಇರ್ತೈತಿ. ಇದು ಪುರುಷರದ. ಇದು ಮಹಿಳೆಯರು ನೋಡ್ಕೊಡ್ರಿ, ಮಹಿಳೆಯರು ಯಾರಾದ್ರಪ್ಪ ಅಂತಂದ್ರೆ ಯಾರಾದರೂ ಬರ್ದಿರ್ತೀರಿ ಆಲ್ಮೋಸ್ಟ್ ಎಲ್ಲ ಡೆಲ್ಲಿ ಪೊಲೀಸ್ ಡ್ರೀಮ್ ಇದ್ದವ್ರ. ನಿಮ್ಮದು EWS 48.06 ಯಾರ್ದಾಗೈತಿ, ಅವ್ರದ್ದು ಲಿಸ್ಟ್ನಲ್ಲಿ ನೇಮ್ ಇರ್ತೈತಿ. ಅದೇ ಥರನಾಗಿ SCದವ್ರಿಗೆ 46.67 ಯಾರ್ದಾಗೈತಿ, ಅವ್ರದ್ದು ಲಿಸ್ಟ್ನಾಗ ನೇಮ್ ಇರುತ್ತೆ. ನೆಕ್ಸ್ಟ್ ಅದೇ ಥರನಾಗಿ STದವ್ರದ್ದು 44.69 ಯಾರ್ದಾಗೈತಿ, ಅವ್ರದ್ದು ಲಿಸ್ಟ್ನಾಗ ಹೆಸರು ಇರ್ತೈತಿ. ನೆಕ್ಸ್ಟ್ ಅದೇ ಥರನಾಗಿ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ 55.66 ಯಾರ್ದಾಗೈತಿ, ಅವ್ರದ್ದು ಕೂಡ ಲಿಸ್ಟ್ನಲ್ಲಿ ನೇಮ್ ಇರುತ್ತೆ. ನೀವು ಕೀ ಆನ್ಸರನ್ನು ಯಾರಾದರೂ ಚೆಕ್ ಮಾಡ್ಕೊಂಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ. ಕೀ ಆನ್ಸರನ್ನು ಚೆಕ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದೇ ಥರನಾಗಿ ಜನರಲ್ದವ್ರಿಗೆ 55.64 ಯಾರು ನಿಮ್ದು ಕೀ ಆನ್ಸರನ್ನು ಚೆಕ್ ಮಾಡ್ಕೊಂಡಿದ್ದಲ್ಲ, ಕೀ ಆನ್ಸರನ್ನು ಚೆಕ್ ಮಾಡ್ಕೊಂಡಾಗ ಆವಾಗ ನಿಮ್ಮ ಗೊತ್ತಿರ್ತದೆ ನಿಮ್ಗೆ ಎಷ್ಟೆಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀನಿ, ಲೆಸ್ ಎಷ್ಟಾಗಿದೆ ಅಂತ ಹೇಳಿ ನಿಮಗೆ ಕ್ಲಿಯರಾಗಿ ಅದರಲ್ಲಿ ಕೊಟ್ಟಿರ್ತಾರೆ. ನೀವು ಏನು ಬಿಡಿಸಿರ್ತಿರಲ್ಲ ಅದೇ ಆನ್ಸರ್ ಶೀಟೇ ನಿಮ್ಮ ಮುಂದೆ ಬಂದಿರ್ತೈತಿ. ಅದರೊಳಗೆಲ್ಲ ನೀವು ಕೀ ಆನ್ಸರ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಕೀ ಆನ್ಸರ್ನ ಚೆಕ್ ಮಾಡ್ಕೊಂಡಿಲ್ಲ, ಈಗ ನಮ್ಮ ರಿಸಲ್ಟನ್ನು ಯಾವ ಥರ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಗೆ
ತಿಳಿಸ್ಕೊಡ್ತೀನಿ ನೋಡ್ರಿ. ಲಿಸ್ಟ್ ಇದೆ, 2 ಮೇಲ್ ಮತ್ತು ಫಿಮೇಲ್ ಅಂತ ಹೇಳಿ ಲಿಸ್ಟ್ ಐತಿ. ಮೇಲು ಮತ್ತು ಫಿಮೇಲ್ ಅವ್ರದ ಲಿಸ್ಟನ್ನು ಬಿಟ್ಟಿದ್ದಾರೆ. ಲಿಸ್ಟ್ ಏನಪ್ಪ ಅಂತಂದ್ರೆ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. SSC ಹೋಮ್ ಅಂತ ಹೇಳಿ SSC ಹೋಮ್ SSC GDಗೆ ಸಂಬಂಧಪಟ್ಟಂಥ ಅಪ್ಲಿಕೇಶನ್ ಸಂಬಂಧ ಈಗ 4-5 ದಿನ ಆಯ್ತು SSC ಹೋಮ್ ಸೈಟ್ ಓಪನ್ ಆಗಕತ್ತಿದ್ದಿಲ್ಲ. ಅದಕ್ಕೋಸ್ಕರ ಈಗ ಓಪನ್ ಆಗಿದೆ ಮಾರ್ನಿಂಗ್ ಅಂತ. ಎಲ್ಲರೂ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ರಿ. ಯಾರಾದರೂ SSC GD ಡಬಲ್ ವೆರಿಫಿಕೇಶನ್ ಮಾಡಿ ಪ್ರಿಂಟ್ ತೊಗೊಂಡಿರಲಿಲ್ಲಪ್ಪ ಅಂದ್ರೆ ಇನ್ಕಂಪ್ಲೀಟ್ ಬರ್ತಾ ಇತ್ತಪ್ಪ ಅಂತಂದ್ರೆ ಈಗ ಹೋರಿ ಇನ್ನೂ ಒಂದಿನ ಟೈಮಿಂಗ್ ಐತಿ. ಇವತ್ತು 1ನೇ ತಾರೀಕು ಪೇಮೆಂಟ್ ಯಾರು ಮಾಡಿದ್ರಿಲ್ಲಪ್ಪ ಅಂತಂದ್ರೆ ಇವತ್ತೆಲ್ಲ ಸರ್ವರ್ ಫುಲ್ ಫ್ರೀ ಐತಿ. ಹೋಗಿ ಲಾಗಿನ್ ಆಗಿ ಪೇಮೆಂಟ್ ಕೂಡ ಮಾಡ್ಕೊಳ್ರಿ. ಪೇಮೆಂಟ್ ಕೂಡ ಮಾಡ್ಕೊಂಡು ಡಬಲ್ ವೆರಿಫಿಕೇಶನ್ ಮಾಡಿ ಪ್ರಿಂಟ್ ತಗೊಳ್ರಿ. ಅಪ್ಲಿಕೇಶನ್ ರಿಸೀವ್ಡ್ ಕಂಟೆಂಟ್ ನಾಟ್ ವೆರಿಫೈಡ್ ಅಂತಿತ್ತಪ್ಪ ಅಂತಂದ್ರೆ ಯಾವುದು ತೊಂದರೆ ಇಲ್ಲ, ಯಾರು ತಲೆ ಕೆಡಿಸ್ಕೋಬೇಡ್ರಿ. ಭಾಳಷ್ಟು ಜನ ತಲೆಯನ್ನು ಕೆಡಿಸ್ಕೊಳಕತ್ತೀರಿ. ಕಂಟೆಂಟ್ ನಾಟ್ ವೆರಿಫೈಡ್ ಅಂದ್ರೆ ಅದು ಸಂಬಂಧ ಇಲ್ಲ. ಅಪ್ಲಿಕೇಶನ್ ರಿಸೀವ್ಡ್ ಆಗಿರ್ತೈತೆ SSCಗೆ. ಅದು ಕಂಟೆಂಟನ್ನು ವೆರಿಫೈಡ್ ಮಾಡ್ಬೇಕಾದ್ರೆ ಎಕ್ಸಾಮ್ ಒಂದು 15-20 ದಿನ ಇರೋಕ್ಕಿಲ್ಲ, ನಿಮ್ಗೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬಿಡ್ತಾರೆ. ಆ ಟೈಮಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟೆಡ್ ನಾಟ್ ಸಬ್ಮಿಟೆಡ್ ಅಂತ ಹೇಳಿಸಿದ ಅದೆಲ್ಲ ನಾನು ನಿಮ್ಗೆ ಪ್ರತಿಯೊಂದು ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಯಾರು ಡೌಟನ್ನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ಕೊಡ್ರಿ, ಡೆಲ್ಲಿ ಪೊಲೀಸಲ್ಲಿ ಮೇಲ್ ಮತ್ತು ಫಿಮೇಲ್ದವ್ರಿಗೆ 2 ಲಿಸ್ಟನ್ನು ಬಿಟ್ಟಿದ್ದಾರೆ. ಆ ಲಿಸ್ಟ್ ನಿಮ್ಗೆ ವೆಬ್ಸೈಟ್ನಾಗ ಹೋಗಿ ಚೆಕ್ ಮಾಡೋಕ್ಕಾಗಲಿಲ್ಲಪ್ಪ ಅಂತಂದ್ರು, ಗೊತ್ತಾಗಲಿಲ್ಲಪ್ಪ ಅಂತಂದ್ರು ನಮ್ಮದೇ ಆದಂಥ ಟೆಲಿಗ್ರಾಮ್ ಇದೆ. ಟೆಲಿಗ್ರಾಮ್ನಲ್ಲಿ 10,000 ಅಧಿಕ ನಿಮ್ಮ ಸಪೋರ್ಟ್ ಇಂದ್ರನ ಅಷ್ಟು ಜನಗಳಿದ್ದಾರೆ. ಅದರಲ್ಲಿ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ, ಜಾಯಿನ್ ಆಗಿರಿ. ಅಲ್ಲಿ ಜಾಯಿನ್ ಆಗಿಸಿಂದ PDF ಕೂಡ ಹಾಕಿರ್ತೀನಿ. ಅದರಲ್ಲಿ ಎರಡದನ್ನು ನೋಡ್ಕೊಂಡ್ಕಿಸಿಂದ ಅಲ್ಲಿ ನಿಮ್ಮ ರೂಲ್ ನಂಬರು ಮತ್ತು ನಿಮ್ಮ ನೇಮ್ ಕೂಡ ಇರ್ತೈತಿ. ಕರೆಕ್ಟಾಗಿ ಚೆಕ್ ಮಾಡಿಕೊಡ್ರಿ. ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ರಿ ಅಂತ ಹೇಳಿಸಿಂದ ಅದರಲ್ಲಿ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮ್ಗೆ ವಾಟ್ಸಪ್ ಗ್ರೂಪನ್ನು ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿರಿ. ಅಲ್ಲಿ ಕೂಡ PDF ಶೇರ್ ಮಾಡಿರ್ತೀನಿ. ಮತ್ತು ಇನ್ಸ್ಟಾಗ್ರಾಮ್ ID SSC ಪ್ಯಾರಾಮಿಲಿಟರಿ ಅಂತೈತಿ. ಅಲ್ಲಿ ಶಾರ್ಟ್ಸ್ ಅಂತ ಅಪ್ಡೇಟ್ ಕೂಡ ಅಲ್ಲಿ ನಿಮ್ಗೆ ತಿಳಿಸ್ತಾ ಇರ್ತೀನಿ. ರಿಸಲ್ಟ್ ಬಿಟ್ಟಿದ್ದೆಲ್ಲ ನಿಮ್ಗೆ ಅಲ್ಲಿ ಪೋಸ್ಟ್ ಕೂಡ ಮಾಡ್ತಾ ಇರ್ತೀನಿ. ಅಲ್ಲಿ ಕೂಡ ಫಾಲೋ ಮಾಡಿರಿ. ಮತ್ತು ಇದೇ ಥರನಾಗಿ ಯಾರಾದರೂ ನಮ್ಮ ವಿಡಿಯೋಗಳನ್ನು ಇಷ್ಟ ಆಗಿದ್ರೆ ನಿಮ್ಗೆ ಇಂಥ ಮಾಹಿತಿಗಳನ್ನು ಪ್ರತಿಯೊಂದು ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ಇನ್ನೂ ಭಾಳಷ್ಟು ಅದಾವು. ಅವಕ್ಕೆ ಪ್ರತಿಯೊಂದು ಮಾಹಿತಿಗಳನ್ನು ಇವತ್ತು ಸಾಯಂಕಾಲ ಒಂದು ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಐತಿ, ಅದನ್ನು ಕೂಡ ನಿಮ್ಗೆ ಹಾಕ್ತೀನಿ. ಅವನ್ನೆಲ್ಲ ನೋಡ್ಕೋಬೇಕಿದ್ರೆ ಜಾಬ್ ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ಪ್ರತಿಯೊಂದು ಮಾಹಿತಿಗಳನ್ನ ತಿಳ್ಕೊಬೇಕಂದ್ರಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಕರ್ನಾಟಕದ ಜನತೆಗೆ ತಲುಪುವ ಹಾಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ಬಂದಪ್ಪ ಅಂತಂದ್ರೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಟಿರಿ ಅಂದ್ರೆ ನಾವು ಹಾಕುವಂಥ ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಮತ್ತು ಡಾಟಾ ಆನ್ ಮಾಡಿದ್ರೆ ಸಾಕು, ಯಾವುದೇ ಒಂದು ಅಪ್ಡೇಟ್ ಬಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.